ನಮಸ್ಕಾರ. ರನ್ನನಾಡಿನ ಹೆಮ್ಮೆಯ ಸುಪುತ್ರ ಸದಾಶಿವ ತಳಗಿ. ನೀವು ನೋಡ್ತಾ ಇರೋದು ಟಿವಿ ನ್ಯೂಸ್ ಕನ್ನಡ. ಇಂದು ಮುಧೋಳ ತಾಲೂಕಾ ಆಡಳಿತದಿಂದ ಅಂಬೇಡ್ಕರ್ ಜಯಂತಿಯ ಪೂರ್ವ ಸಭೆಯನ್ನು ಕರೆಯಲಾಯಿತು. ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಸಮಾಜ ಕಲ್ಯಾಣಾಧಿಕಾರಿ ಪಾಟೀಲ್ ಸರ್ ಸವಿಸ್ತಾರವಾಗಿ ಸಭೆಯ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಉತ್ತೀರ್ಣ ಬಗ್ಗೆ ತಿಳಿಸಿದರು. ಹಾಗೆ ತಾಲೂಕಾ ದಂಡಾಧಿಕಾರಿಗಳು ಚಿಕ್ಕಪ್ಪ ನಾಯಕ್, ತಹಸೀಲ್ದಾರ್ ಮುಧೋಳ ಇವರು ಹಿಂದಿನ ಸಭೆಯ ನಡವಳಿಕೆಯನ್ನು ಓದಿ ಹೇಳಿದರು. ಅದಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ಆದರೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಅಂಬೇಡ್ಕರ್ ಜಯಂತಿಯನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಅದಕ್ಕೆ ಮುಖಂಡರು ವಿರೋಧ ವ್ಯಕ್ತಪಡಿಸಿ ಅಂಬೇಡ್ಕರ್ ಜಯಂತಿ ಇರುವಾಗಲೇ ಚುನಾವಣೆಗಳು ಬರುವುದು ಸಹಜಿಕ, ಅದನ್ನು ತಪ್ಪಿಸಿ ನಮಗೆ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಲು ಅವಕಾಶ ಕೊಡಬೇಕೆಂದು ಮನವಿ ಮಾಡಿದರು. ಈ ಉದ್ದೇಶವನ್ನು ತಹಸೀಲ್ದಾರ್ ಮುಧೋಳಿಯವರು ಒಪ್ಪಿಕೊಂಡು ಕಾಂಬ್ಳೆ ಗಲ್ಲಿಯಿಂದ ಮೆರವಣಿಗೆ ಹೊರಟು ಎಲ್ಲ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿರಬೇಕು ಹಾಗೂ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಬೇಕು ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಹೇಳಿದರು. ಹಾಗೆ ಇಲಾಖೆಯಲ್ಲಿ ಇರುವ ಪೌರಾಯುಕ್ತರು, ಕಾಶಿ ಸರ್ ಹಾಗೂ ತಹಸೀಲ್ದಾರ್, ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಮುಖಂಡರಾದ ರವಿ ಕಾಂಬ್ಳೆ, ಸದಾಶಿವ ಮೇತ್ರಿ, ಲೋವಿತ್ ಮೇತ್ರಿ, ಶಿವಾನಂದ್ ಮ್ಯಾಗೇರಿ, ಅನಿಲ್ ಬರ್ಗಿ, ಮಲ್ಲಿಕಾರ್ಜುನ್ ಬಳ್ಳೂರ್, ಈರಪ್ಪ ಹುಗ್ಗೆನವರ್, ರವಿ ಕಂದಗನೂರ್, ಕಲ್ಲಪ್ಪ ಕುರಾಡೆ, ಪ್ರಕಾಶ್ ಕಾಂಬ್ಳೆ ಇನ್ನೂ ಅನೇಕ ದಲಿತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೂ ವಿಚಾರಗಳನ್ನು ಹಂಚಿಕೊಂಡರು. ಹಾಗೆ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಲು ಎಲ್ಲ ಮುಖಂಡರು ವಿಶ್ವಾಸ ವ್ಯಕ್ತಪಡಿಸಿದರು. ನಮಸ್ಕಾರ.